स्वागत है आपका बी न्यूज नेशन में। मैं हूं आबिद हुसैन शेख। बीजापुर के अंबेडकर स्टेडियम में नहीं मनाया जाएगा इस बार स्वतंत्र दिवस का उत्सव। बीजापुर में मीडिया से बात करते हुए जिला अधिकारी पी सुनील कुमार ने कहा कि इस बार मनाए जाने वाले स्वतंत्र दिवस उत्सव को अंबेडकर स्टेडियम में नहीं मनाया जाएगा, क्योंकि यहां पे टिक ट्रैक का काम चल रहा है। इसके बदले अक्क महादेवी यूनिवर्सिटी में स्वतंत्र दिवस उत्सव को मनाने का जिला प्रशासन की ओर से फैसला लिया गया है। इसकी जानकारी दी जिला अधिकारी पी सुनील कुमार ने। इस आज़ादी के जश्न में आने वालों को सोशल डिस्टेंस, मास्क और सैनिटाइजर का इस्तेमाल करने की भी बात बताई है जिला अधिकारी ने। ನಾವು ಏನು ಮಾಡಿದ್ವಿ, ಮೇನ್ ಗ್ರೌಂಡಲ್ಲಿ ಹಿಂದೆ ಇಲ್ಲಿ ನಡೀತಾ ಇತ್ತು ಸೆಲೆಬ್ರೇಷನ್ಸ್ ಆನ್ 15th August. ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇವೆಲ್ಲ ಮಾಡ್ತಾ ಇರೋದ್ರಿಂದ ಪ್ರೆಸೆಂಟ್ಲಿ ವರ್ಕ್ ನಡೀತಾ ಇದೆ. ಇನ್ನು ಮುಂದೆ ಫ್ಯೂಚರ್ನಲ್ಲಿ ಕೂಡ ಅಲ್ಲಿ ಪೆರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾವು ಇನ್ನೊಂದು ಆಲ್ಟರ್ನೇಟ್ ಫಾರ್ ಎವರ್ ನಾವು ಫ್ಯೂಚರಲ್ಲಿ ನೋಡಲೇಬೇಕಾಗಿತ್ತು. ಸೊ ಇಮಿಡಿಯೇಟ್ಲಿ ನಾವು ಏನು ಮಾಡಿದ್ದೀವಿ, ಸಿಟಿನಲ್ಲಿರೋದು ಪೊಲೀಸ್ ಪೆರೇಡ್ ಗ್ರೌಂಡ್ ಇರೋದ್ರಿಂದ ಮೋಸ್ಟ್ ಸೂಟಬಲ್ ಅಂತ ಫಸ್ಟ್ ನಾವು ಅಲ್ಲೇ ಅದನ್ನೇ ತಿಳ್ಕೊಂಡು ಹೋಗಿದ್ದೀವಿ. ಅಲ್ಲಿ ಹೋದರೆ ಅಲ್ಲಿ ವಾಟರ್ ಲಾಗಿಂಗ್ ಸಮಸ್ಯೆ ಇದೆ. ಮಳೆ ಬಂದರೆ ಅದು ಕಂಪ್ಲೀಟ್ಲಿ ಅನ್ಯೂಸ್ಡ್, ಯು ಕೆನಾಟ್ ಡೂ ಎನಿಥಿಂಗ್, ಇಟ್ ವಿಲ್ ಬಿ ಎ ಫ್ಲಾಪ್ ಶೋ ಅಂತ ಏನೇ ಮಾಡಲಿ ಅಲ್ಲಿ ಈವೆಂಟ್. ಸೊ ಅದನ್ನು ನಾವು ಪರ್ಮನೆಂಟಾಗಿ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಅಂದರೆ ಒಂದು ಡ್ರೈನ್ ಮಾಡಿ ಅಲ್ಲಿ ಪೊಲೀಸರಿಗೂ ಕೂಡ ಅನುಕೂಲ ಆಗೋ ಥರ ಒಂದು ಮಾಡಲಿಕ್ಕೆ ಸದ್ಯಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ವರ್ಷ ನಾವು ಇಮಿಡಿಯೇಟ್ಲಿ ಈ ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರಿಮೈಸಸ್ ಅಲ್ಲಿ ಕೂಡ ಹೋಗಿ ನೋಡಿದ್ದೀವಿ. ಅಲ್ಲಿ ಎಲ್ಲ ಮಾಡಲಿಕ್ಕೆ ಅನುಕೂಲ ಇದೆ. ಅಲ್ಲಿ ವಿ ಸಿ ಅವ್ರ ಜೊತೆಗೂ ಮಾತಾಡಿದ್ವಿ, ಎಸ್ ಪಿ ಅವರು ನಾವು ಜೊತೆಗೆ ಹೋಗಿದ್ದೀವಿ, PW ಇಂಜಿನಿಯರ್ಸ್ ಜೊತೆಗೆ. ಈ ಸಲ ಅಲ್ಲಿ ಮಾಡಿ ನಿಮ್ಮ ಏನು ಕೆಲವರು ಪ್ರೆಸ್ ಫ್ರೆಂಡ್ಸ್ ಕೂಡ ಇದು ಕೊಟ್ಟಿದ್ದಾರೆ, ಏನು ಇನ್ಪುಟ್ಸ್ ಕೊಟ್ಟಿದ್ದಾರೆ. ಇಲ್ಲಿದ್ದರೆ ಸಿಟಿ ಸೆಂಟರ್ ಆಗುತ್ತೆ, ಇಲ್ಲೇ ಮಾಡೋದು ಪೊಲೀಸ್ ಪೆರೇಡ್ ಗ್ರೌಂಡಲ್ಲಿ. ಬಟ್ ಅಲ್ಲಿ ಎರಡು ಸಮಸ್ಯೆಗಳಿದೆ, ಒಂದು ಪಾರ್ಕ್, ಒಂದು ವಾಟರ್ದು. ಈ ನೆಕ್ಸ್ಟ್ 3-4 ಮಂತ್ಸಲ್ಲಿ ನಾವು ಈ ಸಮಸ್ಯೆಯನ್ನು ಪರ್ಮನೆಂಟಾಗಿ ಸಾಲ್ವ್ ಮಾಡಿದರೆ ದೆನ್ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್ ಫಾರ್ ಫ್ಯೂಚರ್. ಪೊಲೀಸ್ ಪೆರೇಡ್ ಗ್ರೌಂಡಲ್ಲಿ ಮಾಡೋದಾ ಅಥವಾ ಮಹಿಳಾ ಯೂನಿವರ್ಸಿಟಿ. ಈ ಸಲ ಮಾತ್ರ ಮಹಿಳಾ ಯೂನಿವರ್ಸಿಟಿ ಏನು ಇದೆ ಅಲ್ಲಿ ಮಾಡ್ತೀವಿ. ಅಂದರೆ ನಾವು ಶೇರ್ ಮಾಡ್ತೀವಿ, ಯಾರು ಮಕ್ಕಳು ಇವೆಲ್ಲ ಬರೋಂಗಿಲ್ಲ, ಕೆಲವರು ಮಾತ್ರ ನಾವು ತೊಗೊಂಡು ಮಾಡಬೇಕಂತಿದೆ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಮಾಸ್ಕ್ ಕಡ್ಡಾಯ ಇದೆ. ಸೊ ಆ ನಂಬರ್ ಆಫ್ ಪರ್ಸನ್ಸ್ ಬಗ್ಗೆ ನಾವು ನಿಮಗೆ ಇವಾಗ ನಾವೇನು ಪ್ರಿಪ್ರೇಟರಿ ಮೀಟಿಂಗ್ ಮಾಡಿ ಮಾಸ್ಕ್ ವ್ಯವಸ್ಥೆ ಮಾಡೋದು ಅಥವಾ ಲೊಕೇಶನ್ ಎಲ್ಲಿ ಮಾಡಬೇಕು ಅನ್ನೋದು ಯಾವ ಅಧಿಕಾರಿಗಳ ಜವಾಬ್ದಾರಿ ಏನಂತ ನಾವು ಮಾಡಿದ್ದೀವಿ. ಸೊ ಎಕ್ಸಾಕ್ಟ್ಲಿ ನಾವು ಎಷ್ಟು ಜನರಿಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮೀಡಿಯಾ ಬ್ರಾಡ್ಕಾಸ್ಟ್ ಗ್ರೂಪ್ ಅಂತ ಒಂದು ಮಾಡಿದ್ದೀನಿ. ಅದು ಡೈರೆಕ್ಟಾಗಿ ನನ್ನಿಂದನೇ ಬರುತ್ತೆ, ಅಥವಾ ನಮ್ಮ ADCಯಿಂದ ಬರುತ್ತೆ, ಅಥವಾ ನಮ್ಮ PS ಸೆಕ್ಷನಿಂದ ನಾನು ಎಲ್ಲಾದರೂ ಅನ್ಅವೈಲೇಬಲ್ ಇದ್ದು ಅರ್ಜೆಂಟಾಗಿ ಮಾಡಬೇಕಾದ್ರೆ ಈ ಸೋರ್ಸಸ್ಸಿಂದ ನಿಮಗೆ ಮಾಹಿತಿ ಸಿಗುತ್ತೆ. और खबरों के लिए देखते रहिए बी न्यूज नेशन।